ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಶಾಪಿನ ಒಂದು ವಿಸಿಟಿಂಗ್ ಕಾರ್ಡನ್ನು ಹೇಗೆ ಮಾಡಬೇಕು, ಒಂದು ಶಾಪ್ಸ್ ಇದ್ದರೆ ಅದರ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನಲ್ಲಿ ಇಲ್ಲಿ ಒಂದು ವಿಸಿಟಿಂಗ್ ಕಾರ್ಡನ್ನು ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ಇದೇ ವಿಸಿಟಿಂಗ್ ಕಾರ್ಡ್ ಡಿಸೈನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಟೆಸ್ಟನ್ನು ಆ್ಯಡ್ ಮಾಡಬೇಕಿರುತ್ತೆ. ಅದಕ್ಕೆ ಟೆಸ್ಟ್ ಟೂಲ್ನ ಸಹಾಯದಿಂದ ಒಂದು ಟೆಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪ್ರೊಪ್ರೈಟರ್, ಈಗ ನಮಗೆ ಇಲ್ಲಿ ಟೆಸ್ಟ್ ಕೆಳಗೆ ಬಂದರೆ ಈ ಒಂದು ಪಾಯಿಂಟರ್ ಟೂಲ್ನ ಸಹಾಯದಿಂದ ಇದನ್ನು ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಬರುತ್ತೆ, ಅಲ್ಲೇ ಮೇಲೆ ಬರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಯೂಸ್ ಮಾಡಿಕೊಂಡು ಇಲ್ಲಿ ನಮಗೆ ಅಷ್ಟು ದೊಡ್ಡ ಟೆಸ್ಟ್ ಬೇಡ, ಅದರಿಂದ ನಾನು ಟೆಸ್ಟ್ ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ಪ್ರೊಪ್ರೈಟರ್ ಅನ್ನೋದು ಬೋಲ್ಡ್ ಆಗಬೇಕು. ಅದಕ್ಕೆ ಇಲ್ಲಿ ಕಂಟ್ರೋಲ್ ಪ್ಯಾಲೆಟ್ನಲ್ಲಿ ಇದನ್ನ ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಫೋನ್ ನಂಬರನ್ನು ಆ್ಯಡ್ ಮಾಡಬೇಕಿರುತ್ತೆ. ಸೊ ನಾನು ನೋಡಿ, ಟೆಸ್ಟನ್ನು ರಿಪೀಟ್ ಬರೆಯೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಇದನ್ನು ಅಲ್ಲಿಂದ ಕಾಪಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ಟೆಸ್ಟನ್ನು ಟೈಪ್ ಮಾಡ್ತಾಯಿದ್ರೆ ನಿಮ್ಮ ಟೈಮ್ ಇಲ್ಲಿ ಜಾಸ್ತಿ ತೋರಿಸುತ್ತೆ. ಅದರಿಂದ ನಿಮಗೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾನು ಇಲ್ಲಿ ಟೆಸ್ಟನ್ನು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಫೋಟೋಸನ್ನು ತೊಗೋಬೇಕು ಅಂದರೆ ಫೈಲ್ ಮೆನುಗೆ ಹೋಗಬೇಕಾಗುತ್ತೆ. ಫೈಲ್ ಮೆನುವಲ್ಲಿ ನೀವು ಪ್ಲೇಸ್ ಅಂತ ಒಂದಿದೆ, ಆ ಪ್ಲೇಸಿಗೆ ಹೋಗಿ ಪ್ಲೇಸಲ್ಲಿ ನೀವು ಇಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರ, ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ನೊಳಗೆ ಅದೊಂದು ಫೈಲನ್ನೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ಅದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬಂದರೆ ಇಲ್ಲಿ ನೀವು JPEG ಅಂತ ತೊಗೋಬೇಕಾಗುತ್ತೆ. JPEG ಫಾರ್ಮೆಟಲ್ಲಿ ಬರಲಿ ಅಂತ. ಸೊ JPEG ಫಾರ್ಮೆಟನ್ನು ಕೊಟ್ಟ ತಕ್ಷಣ ಬರುತ್ತೆ. ನೆಕ್ಸ್ಟ್ ಇದನ್ನ ನಿಮಗೆ ಬೇಕಾದ ಸೈಜಸ್ಸಲ್ಲಿ ಇದನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ನೀವು ಕೂಡ ಎಲ್ಲವನ್ನು ಆ ರೀತಿಯ ಪ್ಲೇಸಲ್ಲಿ ಹೋಗಿ ತೊಗೋಬೇಕಾಗುತ್ತೆ. ನಾನಿಲ್ಲಿ ಟೆಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪಿಕ್ಚರ್ಸನ್ನೆಲ್ಲ ತೊಗೊಂಡಾದ್ಮೇಲೆ ಇದನ್ನ ನಾನು ಕಂಟ್ರೋಲ್ ಪ್ಯಾಲೆಟ್ನ ಮೂಲಕ ಬೋಲ್ಡ್ ಮಾಡ್ತಾಯಿದ್ದೀನಿ. ಬೋಲ್ಡ್ ಮಾಡಿಕೊಂಡು ನನಗೆ ಬೇಕಾದಂಥ ಜಾಗದಲ್ಲಿ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಏಕೆ ನೀವು ಕಲರ್ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ ನೋಡಿ, ಈ ಒಂದು ಟೆಸ್ಟ್ ಟೂಲ್ನ ಸಹಾಯದಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಅದಕ್ಕೆ ಕಲರನ್ನು ಹಾಕೋ. ನೋಡಿ, ಇದು ಡಾರ್ಕ್ ಬೇಕಾದ್ರೆ ಡಾರ್ಕ್ ಮಾಡಿ. ಸೊ ಈ ರೀತಿಯಾಗಿ ಇದು ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನನಗಿಲ್ಲಿ ಮತ್ತೆ ಅಡ್ರೆಸ್ಸನ್ನು ಹಾಕಬೇಕಿರುತ್ತೆ. ಅಡ್ರೆಸ್ಸನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಅಡ್ರೆಸ್ಸಿಗೆ ನಾವು ಇದರಷ್ಟು ದೊಡ್ಡ ಟೆಸ್ಟ್ ಸೈಜ್ ಬೇಡ. ಸೊ ಸೈಜ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ.
ನೋಡಿ ಇದು ಟೆಸ್ಟ್ ಸ್ವಲ್ಪ ಮಧ್ಯದಲ್ಲಿ ಬರಿಬೇಕು. ಸೊ ಈ ರೀತಿಯಾಗಿ ಇದನ್ನ ನಾನು ಟೆಸ್ಟ್ ಟೂಲ್ನ ಸಹಾಯದಿಂದ ಇದನ್ನು ನಾನು ಏನು ಮಾಡ್ತೀನಿ, ಇಟ್ಯಾಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಇಟ್ಯಾಲಿಕ್ ಇದೆ, ಕಂಟ್ರೋಲ್ ಪ್ಯಾಲೆಟಲ್ಲಿ ಇಟ್ಯಾಲಿಕ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೂ ಬೇಕಾದರೆ ನಿಮಗೆ ಕಲರನ್ನು ಹಾಕ್ಕೋಬೇಕು ಅನಿಸಿದರೆ ಇದನ್ನ ಚೂಸ್ ಮಾಡಿ ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಹಾಕೋಬೋದು. ನೋಡಿ ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಇಲ್ಲೊಂದು ಶೇಪನ್ನು ನೀವು ಹಾಕ್ಕೊಳ್ಳಿ. ಶೇಪನ್ನು ಹಾಕ್ಕೊಂಡು ಈ ಶೇಪಿಗೆ ಔಟ್ಲೈನ್ ಕಲರನ್ನು ಕೊಡಿ. ಬೇಕಿದ್ರೆ ಒಳಗೆ ಕಲರ್ ಕೂಡ ಎಲ್ಲೋನೇ ಕೊಡಿ. ಸೊ ಈ ರೀತಿಯಾಗಿ ಕೊಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ನ ಸಹ ತಗೊಂಡು ಇದು ಶೇಪಿಗೆ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊಳ್ಳಿ. ಸೊ ಈ ರೆಕ್ಟ್ಯಾಂಗಲ್ ಶೇಪಿಗೆ ರೆಡ್ ಕಲರನ್ನು ಫಿಲ್ ಮಾಡಿ ಔಟ್ಲೈನನ್ನು ನೀವು ನನ್ ಮಾಡ್ಕೊಳ್ಳಿ. ಅಂದರೆ ಔಟ್ಲೈನ್ ಬೇಡ. ನೋಡಿ ಲೈಟಾಗಿ ಯೆಲ್ಲೋ ಕಲರ್ ಲೈನ್ ಬಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ನನಗೆ ಟೆಸ್ಟ್ ಬೇಕು. ಸೊ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ನಾನು ಟೆಸ್ಟ್ ತೊಗೊತಿದ್ದೀನಿ. ಟೆಸ್ಟ್ ತೊಗೊಳ್ಳುವಾಗಲೇ ಟೆಸ್ಟ್ ಕಲರನ್ನು ವೈಟ್ ತೊಗೊತಾ ಇದ್ದೀನಿ ನಾನು. ನೋಡಿ ಇಲ್ಲಿ ವೈಟ್ ತೊಗೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನೋಡಿ ಈ ಒಂದು ಟೆಸ್ಟನ್ನು ಡಿಸೈನನ್ನು ಚೇಂಜ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಇದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಟ್ರೋಲ್ ಪ್ಯಾಲೆಟಲ್ಲಿ ಹೋಗಿ ಟೆಸ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ನೋಡಿ ಚೇಂಜ್ ಮಾಡ್ಬೋದು. ಬೇಕಾದರೂ ಹೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಇಟ್ಯಾಲಿಕ್ ಮಾಡಿ ಬೇಕಿದ್ರೆ. ಸೊ ಅದು ಸೈಜಸ್ ಏನಾದ್ರು ದೊಡ್ಡದು ಬೇಕಿದ್ರೆ ಬಂದ್ಕೊಳ್ಳಿ, ಸ್ವಲ್ಪ ಎಳೆದುಬಿಟ್ರೆ ಆಯಿತು. ಈ ರೀತಿಯಾಗಿ ಡಿಸೈನ್ಸ್ಗಳು. ಸೊ ಇಲ್ಲಿಯೂ ಕೂಡ ನೀವು ಮೊದಲು ಮಾಡಿದ ಡಿಸೈನ್ ನೋಡಿ. ಸೊ ಸೇಮ್ ಡಿಸೈನೆಲ್ಲ ಇಲ್ಲಿಯೂ ಕೂಡ ನಾನು ಕ್ರಿಯೇಟ್ ಮಾಡಿ ತೋರಿಸಿದೆ. ಸೊ ನೀವು ಕೂಡ ಇದನ್ನು ಕ್ರಿಯೇಟ್ ಮಾಡ್ಕೊ. ಇಲ್ಲಿ 2 ಪಿಕ್ಚರ್ಸನ್ನು ಹಾಕಬೇಕು. ಸೊ ಪಿಕ್ಚರ್ಸನ್ನು ನಾನು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಫೈಲ್ ಮೆನುಗೆ ಹೋಗಿ ಪ್ಲೇಸಲ್ಲಿ ನೀವು ನಿಮ್ಮ ಪಿಕ್ಚರ್ಸ್ ಎಲ್ಲಿದೆ ಅದನ್ನ ನೀವು ತೊಗೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಒಂದು ಪಿಕ್ಚರ್ಸನ್ನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಬಂದಾಗ ನೀವು JPEG ಫಾರ್ಮೆಟಲ್ಲಿ ಇದನ್ನು ತೊಗೋಬೇಕಾಗುತ್ತೆ. JPEG ಫಾರ್ಮೆಟಲ್ಲಿ ತೊಗೊಂಡಿದ್ದನ್ನು ಇಲ್ಲಿ ತಂದು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಕಡೆನೂ ಕೂಡ ಇನ್ನೊಂದು ಪಿಕ್ಚರ್ಸ್ ಬೇಕು. ನೋಡಿ ಸೊ ಈ ರೀತಿಯಾಗಿ ಪಿಕ್ಚರ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಕೂಡ ವಿಸಿಟಿಂಗ್ ಕಾರ್ಡನ್ನು ಡಿಸೈನ್ ಮಾಡಿ ಶಾಪ್ಗಳಲ್ಲಿ ಬರೋದು ವಿಸಿಟಿಂಗ್ ಕಾರ್ಡನ್ನು ಡಿಸೈನ್ ಮಾಡ್ಬೋದು. ಬೇರೆ ಬೇರೆ ರೀತಿ ವಿಸಿಟಿಂಗ್ ಕಾರ್ಡ್ಗಳನ್ನು ಇನ್ನೂ ಡಿಸೈನ್ ಮಾಡೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.